ಈ ದಿವಸ 25-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 15ನೇ ಹಣಕಾಸು ಆಯೋಗದ ಹಾಗೂ ರಾಜ್ಯ ಹಣಕಾಸು ಅನುದಾನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಪ್ರಾರಂಭವಾಗ್ತಿದೆ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನೋಡಲ್ ಅಧಿಕಾರಿಗಳಾದಂಥ ಶ್ರೀ ಶ್ರೀನಿವಾಸ್ BCM ಅಧಿಕಾರಿಗಳು, BCM ಇಲಾಖೆ ಕುಣಿಗಲ್ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀಮತಿ ಸುಮಲತಾ ಗ್ರಾಮ ಪಂಚಾಯತ್ ಬಾಗೇನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಶ್ರೀನಿವಾಸ್ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಲೆಕ್ಕ ಪರಿಶೋಧನೆ ತಾಲೂಕು ಪಂಚಾಯತಿ ಕುಣಿಗಲ್ ಇವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ್ ಅವರವರಿಗೆ ಈ ಗ್ರಾಮ ಪಂಚಾಯತಿಯ ಪರವಾಗಿ ಈ ವೇದಿಕೆ ಪರವಾಗಿ ಸ್ವಾಗತವನ್ನು, ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಬಾಗೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಸುಮಲತಾ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ನಾಗರತ್ನ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಇನ್ನೊಬ್ಬರು ಸದಸ್ಯರಾದಂಥ ಭಾರತಿ ಮೇಡಮ್ ಅವರು ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಪಂಚಾಯಿತಿಯ ಮತ್ತೊಬ್ಬರು ಸದಸ್ಯರಾದಂಥ ಶ್ರೀಮತಿ ಪ್ರೇಮ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬರು ಸದಸ್ಯರಾದಂಥ ಅನ್ನಪೂರ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಧಿಕಾರಿಯಾದಂಥ ಶ್ರೀನಿವಾಸ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಬಾಗೇನಹಳ್ಳಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಮಹಾದೇವರವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ತಾಲೂಕು ಪಂಚಾಯಿತಿಯ TC ಅವರಾದಂಥ ಹಾಗೂ ನಿಮ್ಮ ಬಾಗೇನಹಳ್ಳಿ ಗ್ರಾಮ ಪಂಚಾಯತಿಯ ಇಂಜಿನಿಯರ್ ಆದಂಥ ಶ್ರೀ ರಂಗನಾಥ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬರು ಅರಣ್ಯ ಇಲಾಖೆಯ ಇಂಜಿನಿಯರ್ ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಈ ಒಂದು ಸಭೆಗೆ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಊರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಮಾಜಿ ಸದಸ್ಯರು, ಹಾಲಿ ಸದಸ್ಯರುಗಳು, ಎಲ್ಲರೂ ಕೂಡ ಮುಖಂಡರುಗಳು ಆಗಮಿಸಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಹಾಗೆ ಗ್ರಾಮ ಪಂಚಾಯತಿ ಮತ್ತೊಬ್ಬರು ಸದಸ್ಯರಾದಂಥ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾದೇವರವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ವಿ. ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮಲತಾ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಹಾಜರಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಡೆ, ಈ ಗ್ರಾಮ ಪಂಚಾಯತ್ ಈ ಸಭೆಯ ಉದ್ದೇಶ ಏನಂದರೆ 24-25ನೇ ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕು. ಸರ್ಕಾರ ಆದೇಶ ಮೇರೆಗೆ 24-25 ಏನು ಕೆಲಸಗಳಾಗಿವೆ, 14ನೇ ಹಣಕಾಸು ಇರ್ಬೋದು, ನರೇಗಾ ಇರ್ಬೋದು, ರಾಜ್ಯ ಅನುದಾನ ಇರ್ಬೋದು, ತಾಲೂಕ್ ಪಂಚಾಯತ್ ಅನುದಾನ, ಜಿಲ್ಲಾ ಪಂಚಾಯತ್ ಅನುದಾನ, ಎಲ್ಲ ಈ ವ್ಯಾಪ್ತಿಯಲ್ಲಿ ಏನು ಕೆಲಸ ಆಗಿದೆ ಅದನ್ನೆಲ್ಲವೂ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲೇ ಸುಮಾರು 7-8 ದಿನದಿಂದ ಈ ವ್ಯಾಪ್ತಿಯಲ್ಲಿ ಪಂಚಾಯತಿಯಲ್ಲಿ ಎಲ್ಲ ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ. ಅದರ ಪ್ರಕಾರ ಇವತ್ತು ಉದ್ದೇಶ ಅಷ್ಟೇ, ಲೆಕ್ಕ ಪರಿಶೋಧನೆಯಲ್ಲಿ ಹೋಗ್ತಾರೆ ನಮ್ಮ ಶ್ರೀನಿವಾಸ ಅವರು ಸಂಬಂಧಪಟ್ಟವರು. ಅದನ್ನ ನೀವು ಸರಿ ಅನ್ಬೇಕು, ಇಲ್ಲ ಅನ್ಬೇಕು. ಆಗಿದ್ರೆ ಕೆಲಸ ಆಗಿದೆ, ಇಲ್ಲ ಅಂದ್ರೆ ಅದು ಮುಂದಕ್ಕೆ ಏನು ಅಂತ ಅವ್ರು ನಾವು ಹೇಳ್ತೀವಿ. ಸ್ಟೆಪ್ ಏನು ಮಾಡಬೇಕು, ಇಲ್ಲ ಕೆಲಸ ಆಗಲಿ ಕೆಲಸ ಮಾಡಿಸೋದು, ಇಲ್ಲ ಕೆಲಸ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ರಿಕವರಿ ಮಾಡೋದು ಮಾಡ್ತಾರೆ ಅವರು. ಅಂದರೆ ಯಾರು ಅನ್ಯಥಾ ಬೇರೆ ಭಾವಿಸಬಾರ್ದು. ಅದರಿಂದ ಎಲ್ಲರಿಗೂ ಮನವಿ ಮಾಡ್ಕೊಡ್ತೀನಿ. ಇದು ಗ್ರಾಮ ಪಂಚಾಯತಿಯ ಒಂದು ವಿಶಿಷ್ಟವಾದ ಸಭೆ, ಇಲ್ಲಿ ಎಲ್ಲರೂ ಹಾಜರಿರೋದ್ರಿಂದ ಇರಬೇಕಾಯ್ತು. ಆದರೆ ಗ್ರಾಮ ಪಂಚಾಯತಿಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಪ್ರಯುಕ್ತ ಅಲ್ಪ ಇದರಿಂದ ಸಭೆಯನ್ನು ನಮ್ಮ ಶ್ರೀನಿವಾಸ್ ಅವರು ಈ ಸಭೆಗೆ ಎಲ್ಲ ಸಭೆ ವಿವರವನ್ನು ಹೇಳ್ಬೇಕಂದ್ರೆ ಈ ಸಭೆಯ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ
ಬಾಗೇನಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ಮಾಡ್ತಾ ಇದ್ದೀವಿ. ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ತಾಲೂಕ್ BCM ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀನಿವಾಸ್ರವರೇ, ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಾಗರತ್ನಮ್ಮನವರೇ, ಎಲ್ಲ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಮಹಾದೇವರವರೇ, ತಾಂತ್ರಿಕ ಸಂಯೋಜಕರು, ಈ ಪಂಚಾಯಿತಿಯ ತಾಂತ್ರಿಕ ಸಹಾಯಕರಾಗಿರ್ತಕ್ಕಂಥ ರಂಗನಾಥ್ ಅವರೇ ಮತ್ತು ಇಂಜಿನಿಯರ್ ವಿಭಾಗದ ಸಿಬ್ಬಂದಿ ವರ್ಗದವರೇ, ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರೇ, ಗ್ರಾಮಸ್ಥರೇ, ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ವರ್ಷಕ್ಕೆ ಒಮ್ಮೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ಮಾಡಿ ಇಂದಿನ ವರ್ಷದಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ, 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳನ್ನು ಸಾರ್ವಜನಿಕರ ಮುಂದೆ ಮಂಡನೆ ಮಾಡ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿಯ ಆದ್ಯ ಕರ್ತವ್ಯ. ಆ ಪ್ರಕಾರವಾಗಿ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಗ್ರಾಮ ಪಂಚಾಯಿತಿಗೆ ಈ ದಿನ ತಾಲೂಕ್ BCM ಅಧಿಕಾರಿಗಳ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ಮಾಡಬೇಕು ಅಂತ ದಿನಾಂಕವನ್ನು ನಿಗದಿ ಮಾಡಿ ಸೂಚನೆಯನ್ನು ಕೊಟ್ಟಿದ್ರು. ನಾವು ಸಾಮಾಜಿಕ ಪರಿಶೋಧನಾ ತಂಡದವರು ಕಳೆದ 8 ದಿನಗಳ ಮೊದಲು ಈ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ PDO ಅವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ 2024-25ನೇ ಸಾಲಿನಲ್ಲಿ ಈ ಎರಡೂ ಯೋಜನೆಗಳಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚದ ಸಾಮಾಜಿಕ ಪರಿಶೋಧನೆಯನ್ನ ಮಾಡೋದಕ್ಕೆ ಸಹಕಾರವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದಾಗ ಅವರು ಸಂಪೂರ್ಣ ಸಹಕಾರವನ್ನ ಮಾಡಿ ಏನು 2024-25ನೇ ಸಾಲಲ್ಲಿ ಕಡತಗಳು ಉದ್ಯೋಗ ಖಾತ್ರಿ ಯೋಜನೆಯ ಕಡತಗಳು ಮತ್ತು ಕಾಮಗಾರಿಗಳ ಪರಿಶೀಲನೆಗೆ ಮತ್ತು ಆ ಒಂದು ಕಾಮಗಾರಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಉದ್ಯೋಗ ಚೀಟಿದಾರರನ್ನು ಭೇಟಿ ಮಾಡೋದಕ್ಕೆ ಅವರು ಸಹಕಾರವನ್ನ ಮಾಡಿದ್ದಾರೆ. ಇನ್ನೂ ಸಮೇತ ಕಡತಗಳು ಹಾಜರುಪಡಿಸ್ಬೇಕಾಯಿತು. ಆ ವಿವರವನ್ನು ಸಭೆಗೆ ಮಂಡನೆಯನ್ನ ಮಾಡ್ತಾ ಹೋಗ್ತೀನಿ. ಆಮೇಲೆ 15ನೇ ಹಣಕಾಸು ಅದಕ್ಕೂ ಸಮೇತ 2024-25ನೇ ಸಾಲಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚದ ವೋಚರ್ ಇರ್ಬೋದು, ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ಬೋದು, ಇವೆಲ್ಲ ಸಹಕಾರವನ್ನು ಮಾಡಿ ನಾವು ಕಳೆದ 8 ದಿನಗಳಿಂದ ಈ ಗ್ರಾಮ ಪಂಚಾಯಿತಿಗೆ ಪ್ರತಿದಿನ ಭೇಟಿ ಕೊಟ್ಟು ನಾವು ನಮ್ಮ ಸಿಬ್ಬಂದಿ ಎಲ್ಲರ ಈ ಎರಡು ಯೋಜನೆ ಮತ್ತು ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲರ ಸಾಮಾಜಿಕ ಪರಿಶೋಧನೆ ಅಂದರೆ ಸರ್ಕಾರ ನೀಡಿರ್ತಕ್ಕಂಥ ನಮೂನೆಯಲ್ಲಿ ಅದೇನಿದೆ, ಎಸ್ಟಿಮೇಷನ್ ಇದೆಯೋ, ಕ್ರಿಯಾ ಯೋಜನೆ ಇದೆಯೋ, ENMR ಇದೆಯೋ, ಕೆಲಸ ಆಗಿದೆಯೋ ಇಲ್ವೋ ಮತ್ತು ಸಾರ್ವಜನಿಕರ ಅಭಿಪ್ರಾಯ ಏನು ಅಂಬದ್ರ ಬಗ್ಗೆ ಒಂದು ಸವಿವರವಾದ ಒಂದು ವರದಿಯನ್ನು ಸಿದ್ಧತೆ ಮಾಡಿ ಈ ಒಂದು ಗ್ರಾಮ ಸಭೆಯ ಮುಂದೆ ಮಂಡನೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಈ ಗ್ರಾಮ ಸಭೆಯಲ್ಲಿ ತಾವೆಲ್ಲ ನೋಡಲ್ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಆಗ್ತಾ ಇರೋದ್ರಿಂದ ನಾನು ಮಾಡಿರ್ತಕ್ಕಂಥದ್ದೇನು ಅಂತಿಮ ಅಲ್ಲ, ನಾವು ಮಾಡಿರ್ತಕ್ಕಂಥದ್ದೇನು ಅಂತಿಮ ಅಲ್ಲ. ಅದರಲ್ಲಿ ಕೆಲವು ಬದಲಾವಣೆನೂ ಆಗ್ಬೋದು ಅಥವಾ ಸೇರ್ಲೂಬೋದು. ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು ಕಡತ, ಕಾಮಗಾರಿ, ಜನರ ಅಭಿಪ್ರಾಯನ ನೋಡ್ಕೊಂಡು ಅವ್ರ ಅಭಿಪ್ರಾಯನ ಕೇಳಿ ಆ ಒಂದು ವಿವರವನ್ನು ನಾನು ವರದಿಯಲ್ಲಿ ಮಂಡನೆ ಮಾಡ್ತಾ ಹೋಗಿದ್ದೀನಿ. ಅದರಲ್ಲಿ ವ್ಯತ್ಯಾಸ ಇದ್ದರೆ ಬೇಕಾದರೆ ಚರ್ಚೆ ಮಾಡ್ಬೋದು, ಅಥವಾ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳಿದ್ರೆ, ಕೆಲಸ ಆಗಿಲ್ಲದೆ ಇರ್ಬೋದು, ಅಥವಾ ಯಾರಾದರೂ ಮರಣ ಹೊಂದಿರ್ಬೋದು ಉದ್ಯೋಗ ಚೀಟಿದಾರರು, ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಏನು ಗುಣಮಟ್ಟದ ಕೆಲಸ ಆಗಿಲ್ಲ ಆಗಿರ್ಬೋದು, ಕೂಲಿ ಪಾವತಿ ಆಗಿಲ್ಲ ಆಗ್ಬೋದು, ಸಾಮಗ್ರಿ ಪಾವತಿ ಆಗಿಲ್ಲ ಆಗ್ಬೋದು, ಉದ್ಯೋಗ ಖಾತೆಗೆ ಸಂಬಂಧಪಟ್ಟಂಗೆ ಯಾವುದೇ ವಿಚಾರ ಆದ್ರೂ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ಚರ್ಚೆ ಮಾಡಿ ಅದನ್ನು ಪರಿಹರಿಸ್ಕೊಳ್ತಕ್ಕಂಥದ್ದು. ನಂತರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೊಡಕಾಗ್ದಂಗೆ ಉತ್ತಮವಾಗಿ ನಿಯಮಾನುಸಾರ ಅನುಷ್ಠಾನ ಆಗೋದಕ್ಕೆ ಒಂದು ಸಹಾಯ ಆಗ್ತಕ್ಕಂಥದ್ದು ಈ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯ ಉದ್ದೇಶ. ಮತ್ತು ಸರ್ಕಾರದಿಂದ ಹಲವಾರು ಹೊಸ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ, ಅದನ್ನು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು. ಕುಂದುಕೊರತೆ ಕೆಲವು ನಿಯಮಗಳಲ್ಲಿ ಕ್ಲಾರಿಫಿಕೇಶನ್ ಇರೋಲ್ಲ ಎಷ್ಟೋ ಜನಕ್ಕೆ. ನಾನು ಕೊಟ್ಟಿಗೆನ ಕಟ್ಕೋಬೇಕು, ಅದಕ್ಕೇನು ಮಾಡಬೇಕು ಅಂತಕ್ಕಂಥ ವಿಚಾರಗಳು ಬಂದಾಗ ಅದನ್ನು ಸಮೇತ ಈ ಸಭೆಯಲ್ಲಿ ವಿಚಾರವನ್ನು ತಿಳಿಸ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಾರ್ವಜನಿಕರೊಂದಿಗೆ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಅನುಷ್ಠಾನ ಇಲಾಖೆಯವರು, ಸಾರ್ವಜನಿಕ ಎಲ್ಲರೂ ಸೇರಿ ಈ ಒಂದು
ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚದ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಅವರ ಅಭಿಪ್ರಾಯನ ತೆಗೆದುಕೊಂಡು ಅವರ ಅನುಮೋದನೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಕರ್ತವ್ಯ. ಹಾಗೆ ಹೊಸ ಹೊಸ ಅವಕಾಶಗಳ ಬಗ್ಗೆ ಸಾರ್ವಜನಿಕರು ಮಾಹಿತಿ ಕೊಡ್ತಕ್ಕಂಥ ವಿಚಾರ ಈ ದಿನದಲ್ಲಿ ಮುಖ್ಯವಾಗಿದೆ. ಮೊದಲನೇದಾಗಿ 2024-25ನೇ ಸಾಲು, ಅಂದರೆ ಹಿಂದಿನ ವರ್ಷ ಮಾರ್ಚಿನ ಹಿಂದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥದ್ದು ಉದ್ಯೋಗ ಖಾತ್ರಿಯಲ್ಲಿ ಮಾಡಿರ್ತಕ್ಕಂಥ ಖರ್ಚು ಮತ್ತು ಅನುದಾನವನ್ನು ಬಳಸ್ಕೊಂಡಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಗ್ರಾಮ ಪಂಚಾಯಿತಿ ವತಿಯಿಂದ 182 ವೈಯಕ್ತಿಕ ಕಾಮಗಾರಿಗಳು, 181 ಸಮುದಾಯ ಕಾಮಗಾರಿ, ಒಟ್ಟು 363 ಕಾಮಗಾರಿಗಳಿಗೆ ಕೂಲಿ ವೆಚ್ಚ 1,69,62,702 ರೂಪಾಯಿ ಕೂಲಿಯನ್ನು ನಿಮ್ಮ ಉದ್ಯೋಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಉದ್ಯೋಗ ಚೀಟಿದಾರರು ಕೆಲಸ ಮಾಡಿ ಕೂಲಿಯನ್ನು ಪಾವತಿಯನ್ನು ಮಾಡಿದ್ದಾರೆ. ಮತ್ತು ಸಾಮಗ್ರಿ ವೆಚ್ಚ, ಅವ್ರು ಕೆಲಸ ಮಾಡಿರ್ತಕ್ಕಂಥ ಕಾಮಗಾರಿಗಳಿಗೆ ಬಳಸಿರ್ತಕ್ಕಂಥ ಕಾಮಗಾರಿಗಳು 1,20,48,54 ರೂಪಾಯಿ, ಒಟ್ಟು 2,90,10,756 ರೂಪಾಯಿವಷ್ಟು ಉದ್ಯೋಗ ಖಾತ್ರಿಯಲ್ಲಿ ಗ್ರಾಮ ಪಂಚಾಯಿತಿ ಲಾಗಿನಿಂದ, ಗ್ರಾಮ ಪಂಚಾಯಿತಿ ಅನುಷ್ಠಾನ ಇಲಾಖೆಯಿಂದ ಖರ್ಚಾಗಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಯವರು 4 ವೈಯಕ್ತಿಕ ಕಾಮಗಾರಿಗೆ ಕೂಲಿ 68,404 ರೂಪಾಯಿವಷ್ಟು ಅವರು ಖರ್ಚು ಮಾಡಿದ್ದಾರೆ. ಅದು ಒಂದು ಅನುಷ್ಠಾನ ಇಲಾಖೆ ಆಗಿರೋದ್ರಿಂದ ಅವರು ಸಮೇತ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಒಟ್ಟು 14 ವೈಯಕ್ತಿಕ ಕಾಮಗಾರಿಗಳಿಗೆ ಕೂಲಿ ವೆಚ್ಚ 3,70,289 ರೂಪಾಯಿ ಕೂಲಿ ಮಾತ್ರ ಪಾವತಿ ಮಾಡಿದ್ದಾರೆ. ಒಟ್ಟಾರೆ ಉದ್ಯೋಗ ಖಾತ್ರಿಯಲ್ಲಿ ಅನುದಾನವನ್ನು ಬಳಕೆಯಾಗಿರೋದು 2,94,49,449 ರೂಪಾಯಿವಷ್ಟು ಅನುದಾನವನ್ನು ಬಳಸಿದ್ದಾರೆ. ಅದರ ಕೂಲಿ 100% ಪೇಮೆಂಟ್ ಆಗಿದೆ. ಸಾಮಗ್ರಿ MIS ಆಗಿದೆ, ಕೆಲವು ಇನ್ನು ಸ್ವಲ್ಪ ಪೇಮೆಂಟ್ ಆಗೋದು ಬಾಕಿ ಇದೆ. ಅದು ಆನ್ಲೈನ್ಗೆ ಎಂಟ್ರಿ ಆಗೋಗ್ಬಿಟ್ಟಿದೆ, ಪೇಮೆಂಟ್ ಆಗೋದು ಮಾತ್ರ ಬಾಕಿ ಇದೆ. ಇಷ್ಟು ಅನುದಾನವನ್ನು ಗ್ರಾಮ ಪಂಚಾಯಿತಿ ಬಳಕೆ ಮಾಡಿಕೊಂಡಿದೆ. ಇದೊಂದು ವಿಚಾರ ಇವತ್ತಿನ ಪ್ರತಿ ಕಾಮಗಾರಿವಾರು ವಿಚಾರವನ್ನು ಮಂಡನೆ ಮಾಡ್ತಕ್ಕಂಥದ್ದಿದೆ. ನಂತರ 15ನೇ ಹಣಕಾಸು, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಂದಿರತಕ್ಕಂಥ ಅನುದಾನ ಏನು 2024-25ರಲ್ಲಿ ಬಂದಿರತಕ್ಕಂಥ ಅನುದಾನದಲ್ಲಿ ಖರ್ಚಾಗಿರ್ತಕ್ಕಂಥದ್ದು 31,74,061 ರೂಪಾಯಿವಷ್ಟು ಖರ್ಚಾಗಿದೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸಲ್ಲಿ. ಆ ವಿಚಾರದ ಸಮೇತ ವಿವರವಾದ ವರದಿಯನ್ನು ತಮ್ಮ ಮುಂದೆ ಮಂಡನೆ ಮಾಡೋದಿದೆ. ಅದೇ ರೀತಿ ಸರ್ಕಾರ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಅನಿರ್ಬಂಧಿತ, ಅಂದರೆ ರಾಜ್ಯ ಹಣಕಾಸು ಅನುದಾನದಡಿಯಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಅನುದಾನ ಬರ್ತೈತೆ. ಆ ಅನುದಾನದಡಿಯಲ್ಲಿ ನಿಮ್ಮ ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2020-21ರಿಂದ 24-25ನೇ ಸಾಲಿನ ಅವಧಿಯಲ್ಲಿ 5 ವರ್ಷಗಳ ಕಾಲ ಯಾವೆಲ್ಲ ಕಾಮಗಾರಿಗಳಾಗಿದ್ದಾವೆ ಆ ಕಾಮಗಾರಿಗಳನ್ನು ಸಮೇತನ ಸಾರ್ವಜನಿಕರ ಮುಂದೆ ಮಂಡನೆ ಮಾಡಿ ಅವರ ಅಭಿಪ್ರಾಯವನ್ನು ಸಮೇತನ ಕೇಳ್ತಕ್ಕಂಥದ್ದು ಮಾಡಿ ಅಂತಕ್ಕಂಥದ್ದು ಸೂಚನೆ ಕೊಟ್ಟಿರೋದ ಮೇರೆಗೆ ಈ 5 ವರ್ಷದಲ್ಲಿ ತಾಲೂಕ್ ಪಂಚಾಯಿತಿ ಅನುದಾನ ರಾಜ್ಯ ಹಣಕಾಸು 2020-21ರಿಂದ 24-25ವರೆಗೆ 14,66,683 ರೂಪಾಯಿ ತಾಲೂಕ್ ಪಂಚಾಯಿತಿ ಅನಿರ್ಬಂಧಿತ ಮತ್ತು ಜಿಲ್ಲಾ ಪಂಚಾಯಿತಿ ಅನಿರ್ಬಂಧಿತ ಅನುದಾನದಲ್ಲಿ 11,07,716 ರೂಪಾಯಿ ವೆಚ್ಚ ಆಗಿದೆ. ಈ 3 ವಿಚಾರಗಳು ಈ ಒಂದು ಗ್ರಾಮ ಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ವಿಚಾರ ಇದೆ. ಮೊದಲನೇದಾಗಿ ನಾನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಅನುದಾನದ ಸಂಬಂಧಪಟ್ಟಂತೆ ವರದಿಯನ್ನು ಓದ್ತೀನಿ. ಈಗ 2022-23ರಲ್ಲಿ ಸೊಬಗನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಟ್ಟಡ ದುರಸ್ತಿ ಕಾಮಗಾರಿ ಮಾಡಿದ್ದಾರೆ. ರಾಜ್ಯ ಹಣಕಾಸು ಜಿಲ್ಲಾ ಪಂಚಾಯಿತಿಯ ಅನುದಾನದಡಿಯಲ್ಲಿ, ಜಿಲ್ಲಾ ಪಂಚಾಯಿತಿ ಅನುದಾನದಡಿ ಆಗಿದೆಯಾ ಕೆಲಸ. 4,28,952 ರೂಪಾಯಿ ಪೇಮೆಂಟ್ ಆಗಿದೆ. ಸೊಬಗನಹಳ್ಳಿದು ನಾವು ವಿಸಿಟ್ ಮಾಡಿದ್ವಿ,
ಏನು ರಿಪೇರಿ ಮಾಡಿದಾರಲ್ಲಿ. ಹೋಗ್ಬೋದಾ ಮುಂದಕ್ಕೆ? ಯಾವ್ದು ಹೇಳ್ಬೋದು? ಕೆಂಪಸಾಗರ ಶಾಲೆಯ ನೆಲಹಾಸು ಮೇಲ್ಚಾವಣಿ ದುರಸ್ತಿ, ಕಿಟಕಿ ಬಾಗಿಲು ದುರಸ್ತಿ ಮತ್ತು ಸುಣ್ಣ ಬಣ್ಣ ಬಳಿಯುವುದು 2,33,127 ರೂಪಾಯಿ 23-24ರಲ್ಲಿ ಪಾವತಿಯಾಗಿದೆ. ಸೊಬ್ಗನಹಳ್ಳಿ ರಾಮಚಂದ್ರನವರ ಮನೆ ಹತ್ತಿರ ಸಿಸಿ ರಸ್ತೆ ಮತ್ತು ಚರಂಡಿ 1,88,065 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ GLPS ಶಾಲೆಯ ಒಂದು ಕೊಠಡಿಯ ಕಿಟಕಿ ಬಾಗಿಲು ರಿಪೇರಿ, ಪೇಂಟಿಂಗ್ ಹಾಗೂ ಮೇಲ್ಚಾವಣಿ ದುರಸ್ತಿ 2,57,572 ರೂಪಾಯಿ. ಈ 4 ಕಾಮಗಾರಿಗಳು ಜಿಲ್ಲಾ ಪಂಚಾಯಿತಿಯ ಅನಿರ್ಬಂಧಿತ ಅನುದಾನದಡಿಯಲ್ಲಿ 5 ವರ್ಷದಲ್ಲಿ ಆಗಿದಾವೆ ಇವು. ನೆಕ್ಸ್ಟ್ ತಾಲೂಕ್ ಪಂಚಾಯಿತಿ ಅನಿರ್ಬಂಧಿತ ಅನುದಾನ. ಕೆಂಪಸಾಗರ ಗ್ರಾಮದ ಸರ್ಕಲ್ನಲ್ಲಿ ಐಮಾಸ್ ಲೈಟ್ ಅಳವಡಿಸುವುದು 1,42,547 ರೂಪಾಯಿ. ಶೆಟ್ಟಿಗೆರೆ ಗ್ರಾಮದ ಸರ್ಕಲ್ನಲ್ಲಿ ಐಮಾಸ್ ಲೈಟ್ ಅಳವಡಿಸುವುದು 1,42,547 ರೂಪಾಯಿ. ಶೆಟ್ಟಿಗೆರೆ ಗಂಗಣ್ಣ ಉರ್ಫ್ ಮಲ್ಲಣ್ಣ ಮನೆ ಹತ್ತಿರ ಸಿಸ್ಟನ್ ಮತ್ತು ಪೈಪ್ಲೈನ್ ನಿರ್ಮಾಣ 2020-21 47,237 ರೂಪಾಯಿ ಆಗಿದೆ ಅದಕ್ಕೆ ಖರ್ಚು. ಶೆಟ್ಟಿಗೆರೆ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡ ದುರಸ್ತಿ 2,86,982 ರೂಪಾಯಿ. ಶೆಟ್ಟಿಗೆರೆ ಗ್ರಾಮದ ಅಂಗನವಾಡಿ ಮೇಲ್ಚಾವಣಿ ದುರಸ್ತಿ ಮತ್ತು ಕಟ್ಟಡ ದುರಸ್ತಿ ಕಾಮಗಾರಿ 23-24ರಲ್ಲಿ 2,86,015 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಅಂಗನವಾಡಿ ಕಟ್ಟಡ ದುರಸ್ತಿ 22-23 1,42,449 ರೂಪಾಯಿ. ಶೆಟ್ಟಿಗೆರೆ ಹರಿಜನ ಕಾಲೋನಿಯಲ್ಲಿ ಐಮಾಸ್ ಲೈಟ್ ಅಳವಡಿಸುವುದು 1,42,542 ರೂಪಾಯಿ. ಸೊಗ್ಗರಳ್ಳಿ ಗ್ರಾಮದ GHPS ಶಾಲೆಯಲ್ಲಿ ಒಂದು ಕೊಠಡಿಯ ಕಿಟಕಿ ಬಾಗಿಲು ರಿಪೇರಿ, ಪೇಂಟಿಂಗ್ ಹಾಗೂ ಮೇಲ್ಚಾವಣಿ ದುರಸ್ತಿ 4,24,873 ರೂಪಾಯಿ. ಕುಣಿಗಲ್ ತಾಲೂಕಿನ ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಪೀಠೋಪಕರಣ ಖರೀದಿ, ಗ್ರಂಥಾಲಯಕ್ಕೆ ಪೀಠೋಪಕರಣ ಖರೀದಿ ನಿಮ್ಮ ಪಂಚಾಯಿತಿಗೆ 8,021 ರೂಪಾಯಿ ಒಂದು ಸರಿ ಬಂದಿದೆ. ಆಮೇಲೆ ಗ್ರಂಥಾಲಯದ 36 ಪುಸ್ತಕಗಳು ಇಟ್ಕೊಳ್ಳೋದಕ್ಕೆ ಒಂದು ಪುಸ್ತಕ ರ್ಯಾಕು, ಒಂದು ಕಂಪ್ಯೂಟ್ರು, ಒಂದು ಸ್ಟ್ಯಾಂಡ್ ಫ್ಯಾನು ಮತ್ತು ಒಂದು ಟೇಬಲ್ಲು, ಒಂದು ಚೇರು ಗ್ರಂಥಾಲಯಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಆಗಿರ್ತಕ್ಕಂಥ ವೆಚ್ಚ 80,376 ರೂಪಾಯಿ. ನೆಕ್ಸ್ಟ್ ಇನ್ನೊಂದು ಸರಿ ಅದೇ ಗ್ರಂಥಾಲಯಕ್ಕೆ 2 ಪುಸ್ತಕಗಳ ರ್ಯಾಕು ಮತ್ತು 72 ಪುಸ್ತಕಗಳ ಖರೀದಿ, ಅದಕ್ಕೆ ಸಂಬಂಧಪಟ್ಟಂಗೆ 24,759 ರೂಪಾಯಿ ಪೇಮೆಂಟ್ ಆಗಿದೆ. ಇನ್ನೊಂದು ಗ್ರಂಥಾಲಯಕ್ಕೆ ಒಂದು ಟೇಬಲ್ಲು, ಒಂದು ಚೇರು ಮತ್ತು 12 ಚೇರುಗಳು ಅದನ್ನು ಗ್ರಂಥಾಲಯಕ್ಕೆ ವಿತರಣೆ ಮಾಡಿದ್ದಾರೆ. ಒಟ್ಟು 23,374 ರೂಪಾಯಿ ಅನಿರ್ಬಂಧಿತ ಅನುದಾನದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಆಗಿದೆ. ಒಟ್ಟು 12 ಬಿಲ್ಲುಗಳಿಂದ 14,66,683 ರೂಪಾಯಿವಷ್ಟು ಖರ್ಚಾಗಿರ್ತಕ್ಕಂಥದ್ದು ವಿವರ. ನಾವು ಸಹ ಈ ಎಲ್ಲ ಕಾಮಗಾರಿಗಳನ್ನು ನಾವು ನಮ್ಮ ತಂಡದವರು ಪರಿಶೀಲನೆ ಮಾಡಿದ್ದೀವಿ. ಎಲ್ಲ ಕಾಮಗಾರಿಗಳು ಆಗಿದ್ದಾವೆ ಮತ್ತು ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೀವಿ. ಈ ಒಂದು ಕಾಪಿನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಸಮೇತ ಕಾಪಿನ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ. ಇದೊಂದಾಯಿತು. ನೆಕ್ಸ್ಟ್ ನರೇಗಾಕ್ಕೆ ಬಂದ್ಬಿಡ್ತೀವಿ, ಉದ್ಯೋಗ ಖಾತ್ರಿ ಯೋಜನೆ. ಇದು ಸಂಬಂಧಪಟ್ಟಂಗೆ ಆ ಇನ್ಕೋಲ್ಡ್ರು ಇಲ್ಲಿಗೆ ಬರೀ ಮುಂದಕ್ಕೆ ಬರ್ರಿ ಇಂಜಿನಿಯರ್. ಪ್ರತಿ ಕಾಮಗಾರಿ ಓದ್ತಾ ಹೋಗ್ತೀನಿ. ಆ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಕಾಮಗಾರಿ ಆಗಿಲ್ಲ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಕಾಮಗಾರಿ ಬಗ್ಗೆ ಏನಾದರೂ ಚರ್ಚೆ ಮಾಡಬೇಕು ಅಂದರೆ ಮುಕ್ತವಾಗಿ ಚರ್ಚೆ ಮಾಡಬೇಕು. ಇದು ಅಂತಿಮ ಆಗಬೇಕಿದು. ಕೆಂಪಸಾಗರ ಗ್ರಾಮದ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ 31,410 ರೂಪಾಯಿ ಕೂಲಿ. ಕೆಂಪಸಾಗರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ ಇನ್ನೊಂದು ಕೋಡು 37,692 ರೂಪಾಯಿ. ಎಷ್ಟು ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಸ್ತೆ,
ಶಾಲಾ ಆವರಣ, ಆಸ್ಪತ್ರೆ ಆವರಣ, ಸ್ಮಶಾನದಲ್ಲಿ ಗುಂಡಿ ತೆಗೆಯುವ ಕಾಮಗಾರಿ ಮತ್ತು ಗಿಡ ನೆಡುವ ಕಾಮಗಾರಿಗೆ ಕೂಲಿ 1,60,540 ರೂಪಾಯಿ, ಸಾಮಗ್ರಿ 64,612 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಶಾಲಾ ಆವರಣ, ಆಸ್ಪತ್ರೆ, ಗುಂಡ್ತೋಪು, ಸರ್ಕಾರಿ ಜಮೀನಲ್ಲಿ ಗಿಡ ನೆಡುವ ಕಾಮಗಾರಿ, ಇನ್ನೂ ಒಂದು ಕಾಮಗಾರಿ ಕೋಡಲ್ಲಿ 2,54,072 ರೂಪಾಯಿ ಕೂಲಿ, 98,766 ರೂಪಾಯಿ ಸಾಮಗ್ರಿ ಪಾವತಿಯಾಗಿದೆ. ಕೆಂಸಾಗರ ಕೆಂಸಾಗರ ಚಿಕ್ಕವನ್ನಯ್ಯನವರ ಮನೆಯಿಂದ ಕೆಂಸಾಗರ ಪ್ರಾಥಮಿಕ ಶಾಲೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ. ಈ ಅವಧಿಯಲ್ಲಿ 1,745 ರೂಪಾಯಿವಷ್ಟು ಮಾತ್ರ ಆನ್ಗೋಯಿಂಗ್ ವರ್ಕ್ಗೆ ಅಂತ ಏನೋ ಮಾಡ್ಕೊಂಡಿದ್ದಾರೆ. ಈ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅಲ್ವರಪ್ಪ? ಏನಮ್ಮ? ಈ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಕೆಂಪಸಾಗರ ಚಿಕ್ಕವನ್ನಯ್ಯ ಮನೆಯಿಂದ ಕೆಂಪಸಾಗರ ಪ್ರಾಥಮಿಕ ಶಾಲೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ 1,745 ರೂಪಾಯಿ ಮಾತ್ರ MIS ಆಗಿದೆ. ಈ ಕಾಮಗಾರಿ ಆಗಿಲ್ಲ. ಓಕೆನಾ? ಇಂಜಿನಿಯರ್ ಅವರು ಮತ್ತು PD ಅವರು ವಾಪಸ್ ಆಮೇಲೆ ಶೆಟ್ಟಿಗೆರೆ ಕೆಂಚಯ್ಯನ ಮನೆಯಿಂದ ಸ್ಕೂಲ್ವರೆಗೆ ಸಿಸಿ ಚರಂಡಿ ನಿರ್ಮಾಣ 4,188 ರೂಪಾಯಿ ಮಾತ್ರ ಆಗಿದೆ. ಈ ಕಾಮಗಾರಿಯೂ ಸಮೇತ ಆಗಿಲ್ಲ. ಅಲ್ಲಲ್ಲ, ಈಗ ನೋಡಿ, ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ, ಆಗಸ್ಟಲ್ಲಿ ಏನಾದರೂ ಕಾಮಗಾರಿ ಕಂಟಿನ್ಯೂ ಆಗಿದ್ರೆ ಆ ಕಾಮಗಾರಿ ಪ್ರಾರಂಭ ಆಗಿ ಮುಂದುವರಿತಾ ಐತೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಸಮೇತ ಅವತ್ತು ಮಾತ್ರ ಮಾಡಿದ್ದಾರೆ ಅಷ್ಟೇ. ಈ ಕಡೆಗೆ NMR ಜನರೇಟ್ ಮಾಡಿಲ್ಲ. ಕೂಲಿ ನೀನು ಗೈಡ್ಲೈನ್ ಪ್ರಕಾರ ಮಾತ್ರ ಹೇಳು. ಕಾಮಗಾರಿ ಆಗಿಲ್ಲ, ಮೆಟೀರಿಯಲ್ಸ್ ಆಗಿಲ್ಲ ಎಂಬ ವಿಚಾರ ಬೇರೆ. ಆ ವಿಚಾರ ಬೇರೆ. ಇದು ಸಮೇತ ಪ್ರಾರಂಭ ಆಗಿಲ್ಲ. ಹಾಗಾಗಿ ಇದು ಸಮೇತ ಮಾಡ್ಕೊಂಡು ನೆಕ್ಸ್ಟ್ ಸೀರೆಯನಪಾಳ್ಯ ಗ್ರಾಮದ ಪ್ರಭಾ ಹೋಮ್ ಚೆನ್ನೇಗೌಡರವರ ಜಮೀನಲ್ಲಿ ಬದು ಕೊಟ್ಟಿಗೆ ನಿರ್ಮಾಣ. ಕೂಲಿ 34,900 ರೂಪಾಯಿ, ಸಾಮಗ್ರಿ 29,732 ರೂಪಾಯಿ ಪಾವತಿಯಾಗಿದೆ. ಈ ಗೃಹ ಪಟ್ಟಿಗೆ ಎಲ್ಲ ಇರ್ಲಿಕ್ಕೆ ಬಿಡೋದಲ್ಲಪ್ಪ. ಜನ ಎಲ್ಲ ತುಂಬ ಇದ್ದಾಗ ಮಂಡನೆ ಮಾಡಿ ಅವರಿಗೆ ಕಾಮಗಾರಿ ಬಗ್ಗೆ ಏನಾದ್ರು ಅಭಿಪ್ರಾಯ ಇದ್ರೆ ಹೇಳಿ ಸರ್. ಯಾಕಂದ್ರೆ ಸ್ವಲ್ಪ ಗೊಂದಲ ಇದೆ ಇಲ್ಲಿ. ನಿಮ್ಮ ಅಭಿಪ್ರಾಯ ಹೇಳ್ಬಿಟ್ರೆ ಫೈನಲ್ ಇದೆ. ಶೆಟ್ಟಿಗೆರೆ ಮಾಗಡಿ ಗಡಿ ರಸ್ತೆಯಿಂದ ಕಳ್ಳಿನ ಪಾಳ್ಯದವರೆಗೆ ಜಲ್ಲಿ ರಸ್ತೆ, ಕೂಲಿ 55,142, ಸಾಮಗ್ರಿ 31,695 ರೂಪಾಯಿ ಆಗಿದೆ. ಬಾಗೇನಹಳ್ಳಿ ಗ್ರಾಮದ ಕೆರೆಕೋಡಿಯಿಂದ ಕಗ್ಗಲಿಪಾಳ್ಯದವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 2,47,092 ರೂಪಾಯಿ ಕೂಲಿ, 1,32,949 ರೂಪಾಯಿ ಸಾಮಗ್ರಿ. ಬಾಗೇನಹಳ್ಳಿ ದಾಖಲೆ ಅರೆಪಾಳ್ಯ ಕಲ್ಯಾಣಿಯಿಂದ ಉಚ್ಚಯ್ಯನವರ ಮನೆಯಿಂದ ಜಲ್ಲಿ ರಸ್ತೆ ಅಭಿವೃದ್ಧಿ 2,42,904 ಕೂಲಿ, ಸಾಮಗ್ರಿ 2,94,673. ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ವಿಲೇವಾರಿ ಘಟಕಕ್ಕೆ ಹೋಗುವ ರಸ್ತೆ ಮುಂದುವರೆದ ಕಾಮಗಾರಿ, ಕೂಲಿ 34,900 ರೂಪಾಯಿ, ಸಾಮಗ್ರಿ 6,53,668 ರೂಪಾಯಿ. ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಕೊಟ್ಟಿಲ್ಲ ಸರ್. ಇದನ್ನು ಏನಮ್ಮ ಹೇಳ್ಬೇಕಿಲ್ಲೇನೆ ಸಾಹೇಬ್ರೆ? ಅದೇ ನಮ್ಮ ಫೈನಲ್ನ ನೋಡಿ ಸರ್, ಆ ಒಂದು ಕಡತವನ್ನು ಸಾಮಾಜಿಕ ಪರಿಶೋಧನೆ ಕೊಟ್ಟಿಲ್ಲ. ಹಾಗಾಗಿ ಅಷ್ಟು ಮೊತ್ತವನ್ನು ಆಕ್ಷೇಪಣೆಗೆ ಇಡ್ತಕ್ಕಂಥ ಒಂದು ವಿಚಾರ ಆಗಬೇಕು. ಹಾಂ, ಹೇಳಿ ಸರ್ ಸರಿ.
ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ವಿಲೇವಾರಿ ಘಟಕಕ್ಕೆ ಹೋಗುವ ರಸ್ತೆ ಮುಂದುವರೆದ ಕಾಮಗಾರಿ. ಅಲ್ಲ, ಈಗ ಪ್ರೆಸೆಂಟ್ ಏನಿದೆ ಅದು ಹೇಳ್ತಾ ಇದ್ದಾನೋ, ಯಾಕಂದ್ರೆ ಆಮೇಲೆ ಇನ್ನೊಂದ್ಸರಿ ತೋರಿಸ್ಬಿಟ್ಟು ಹಣ ಕಮಿಟಿ ಕೊಟ್ಟು ಕ್ಲಿಯರ್ ಮಾಡ್ಕೋಬಹುದು. ಬಾಗೇನಹಳ್ಳಿ ಗ್ರಾಮದ ಶೆಟ್ಟಿಗೆರೆ ಮುಖ್ಯ ರಸ್ತೆಯಿಂದ ಹಾಲು ನಾಗಣ್ಣನವರ ಜಮೀನಿನವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ. ಕೂಲಿ 1,37,506, ಸಾಮಗ್ರಿ 6,36,810 ರೂಪಾಯಿ. ಬಾಗೇನಹಳ್ಳಿ ಚಾನಲ್ ಕಡೆಯಿಂದ ವನ್ನೇನಹಳ್ಳಿಗೆ ಕಡೆಗೆ ಹೋಗುವ ಜಲ್ಲಿ ರಸ್ತೆ ಅಭಿವೃದ್ಧಿ. ಕೂಲಿ 1,53,909, ಸಾಮಗ್ರಿ 6,36,810 ರೂಪಾಯಿ. ಆಮೇಲೆ ಅರೇಪಾಳ್ಯ ಗ್ರಾಮದ ನಂಜೇಗೌಡನ ಮನೆ ಹತ್ತಿರದಿಂದ ಬೆಂಕಿಪಾಳ್ಯದವರೆಗೆ ಜಲ್ಲಿ ರಸ್ತೆ ಮತ್ತು ಸೇತುವೆ ನಿರ್ಮಾಣ. ಕೂಲಿ 1,52,560 ರೂಪಾಯಿ, ಸಾಮಗ್ರಿ 7,09,810 ರೂಪಾಯಿ. ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಸ ವಿಲೇವಾರಿ ಘಟಕದ ಜಲ್ಲಿ ರಸ್ತೆ ನಿರ್ಮಾಣ ಮುಂದುವರೆದ ಕಾಮಗಾರಿ. 2 ದಿವಸ ಕಾಮಗಾರಿಗಳು ಕೊಡು. ಅದಕ್ಕೆ 1,19,358 ರೂಪಾಯಿ ಕೂಲಿ, 4,77,604 ರೂಪಾಯಿ ಪಾವತಿಯಾಗಿದೆ. ಇದು ಸಮೇತ ಕಡತವನ್ನ ಕೊಟ್ಟಿಲ್ಲ. ಇದ್ರ ಸಮೇತ ಕಡತ ಕೊಟ್ಟಿಲ್ಲ. ಶೆಟ್ಟಿಗೆರೆ ಮುಖ್ಯ ರಸ್ತೆಯಿಂದ ಕರೆ ಉಳ್ಳಿ ನಾಗರಾಜರವರ ಜಮೀನವರಿಗೆ ಜಲ್ಲಿ ರಸ್ತೆ. ಕೂಲಿ 69,800 ರೂಪಾಯಿ, ಸಾಮಗ್ರಿ 4,77,604 ರೂಪಾಯಿ. ಚಿಕ್ಕ ವನ್ನೇಗೌಡನ ಪಾಳ್ಯ ಮುಖ್ಯ ರಸ್ತೆಯಿಂದ ಸೊಬ್ಗನಹಳ್ಳಿ ಕಡೆಗೆ ಹೋಗುವ ರಸ್ತೆಗೆ ಜಲ್ಲಿ ಅಭಿವೃದ್ಧಿ. ಕೂಲಿ 69,800 ರೂಪಾಯಿ ಪೇಮೆಂಟ್ ಆಗಿದೆ. ನೆಕ್ಸ್ಟ್ ಸೊಬ್ಗನಹಳ್ಳಿ ಗ್ರಾಮದ ಶಿವಣ್ಣನವರ ಮನೆಯಿಂದ ರೈತರ ಜಮೀನುಗಳಿಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ. ಕೂಲಿ 65,612 ರೂಪಾಯಿ, ಸಾಮಗ್ರಿ 3,69,145 ರೂಪಾಯಿ. ಅದು ಸಮೇತ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಕೊಟ್ಟಿಲ್ಲ. ಅಲ್ಲ, ಕೊಟ್ಟಿದ್ರೆ ಹೇಳ್ಬೋದು ಮದೇವರ, ತಿರ್ಗಿ ಆಮೇಲೆ ನಾವು ರಿಪೋರ್ಟ್ ಮಾಡಿ ತಿರ್ಗಿ ಆಮೇಲೆ ನೀವು ಕೊಟ್ಟಿದ್ದೀವಿ ಅಂತ ಹೇಳ್ಬಾರ್ದು. ಇದರ ವಿಚಾರ ಕರೆಕ್ಟಾಗಿರ್ಬೇಕು. ಶೆಟ್ಟಿಗೆರೆ ಶಿವಕುಮಾರ್ ಡೈರಿ ತೋಟದ ಹತ್ತಿರದಿಂದ ಕೆರೆಯವರೆಗೆ ರಸ್ತೆ ಅಭಿವೃದ್ಧಿ. ಕೂಲಿ 56,538 ರೂಪಾಯಿ. ಚಿಕ್ಕ ವನ್ನೇಗೌಡನ ಪಾಳ್ಯ ಮುಖ್ಯ ರಸ್ತೆಯಿಂದ ಅಂಜನಾ ನಗರದವರೆಗೆ ರಸ್ತೆ ಅಭಿವೃದ್ಧಿ. ಕೂಲಿ 25,826. ಕರಿಗೌಡನ ಪಾಳ್ಯ ಹೇಮಾವತಿಯಿಂದ ಸಂಜೀವಯ್ಯನ ಮನೆ ಮಾರ್ಗವಾಗಿ ರಸ್ತೆ ಅಭಿವೃದ್ಧಿ 46,068 ರೂಪಾಯಿ. ಸೊಗ್ಗನಹಳ್ಳಿ ಗ್ರಾಮದ ಚಂದ್ರಪ್ಪ ಮನೆ ಹೇಮಾವತಿಯಿಂದ ದಾಸಪ್ಪನ ಪಾಳ್ಯ ಮಾರ್ಗವಾಗಿ ರಸ್ತೆ ಅಭಿವೃದ್ಧಿ 28,618 ರೂಪಾಯಿ. ಸೊಗ್ಗನಹಳ್ಳಿ ಕಾಲೋನಿಗೆ ಹೋಗುವ ಅಡ್ಡ ರಸ್ತೆಯಿಂದ ಚಾಮುಂಡಮ್ಮನ ಮನೆ ಮಾರ್ಗವಾಗಿ ರಸ್ತೆ ಅಭಿವೃದ್ಧಿ 8,725 ರೂಪಾಯಿ. ಕೆಲಸ ಆಗಿದೆ ಇದು. ಸೊಬ್ಗನಹಳ್ಳಿ ಅಡ್ಡ ರಸ್ತೆಯಿಂದ ಹೂವಯ್ಯನ ಪಾಳ್ಯ ಮಾರ್ಗವಾಗಿ ರಸ್ತೆ ಅಭಿವೃದ್ಧಿ 7,329 ರೂಪಾಯಿ. ಕಲ್ಯಾಣಿ ಕೆರೆಯಿಂದ ಕೆಂಪಸಾಗರದವರೆಗೆ ರಸ್ತೆ ಅಭಿವೃದ್ಧಿ 5,235 ರೂಪಾಯಿ. ಸೊಬ್ಗನಹಳ್ಳಿ ಗ್ರಾಮದ ಆಜಮ್ಮನ ಮನೆಯಿಂದ ಕಲ್ಯಾಣಿಯವರೆಗೆ ರಸ್ತೆ ಅಭಿವೃದ್ಧಿ 4,886 ರೂಪಾಯಿ. ಸೊಬ್ಗನಹಳ್ಳಿ ಹೇಮಾವತಿಯಿಂದ ಚೆನ್ನಿಗೌಡನ ಮಾರ್ಗವಾಗಿ ರಸ್ತೆ ಅಭಿವೃದ್ಧಿ ಮುಂದುವರೆದ ಕಾಮಗಾರಿ ಅಂತ ಇದೆ 31,759 ರೂಪಾಯಿ. ಶೆಟ್ಟಿಗೆರೆ ಮುಖ್ಯ ರಸ್ತೆಯಿಂದ ಸಿ.ಕೆ. ಜಯಮ್ಮನ ತೋಟದವರೆಗೆ ಜಲ್ಲಿ ರಸ್ತೆ ನಿರ್ಮಾಣ. ಕೂಲಿ 53,746, ಸಾಮಗ್ರಿ 2,98,498 ರೂಪಾಯಿ. ಶೆಟ್ಟಿಗೆರೆ ಮುಖ್ಯ ರಸ್ತೆಯಿಂದ
BK ಕೃಷ್ಣಪ್ಪನ ಮನೆಯವರಿಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 71,545 ರೂಪಾಯಿ ಕೂಲಿ. ಬಾಗೇನಹಳ್ಳಿ ಗ್ರಾಮದ ಕಗ್ಗಲಿಪಾಳ್ಯ ಸಣ್ಣ ಮರಿಯಪ್ಪ ತೋಟದಿಂದ ರೈತರ ಜಮೀನಿಗೆ ಹೋಗುವ ರಸ್ತೆಗೆ ಜಲ್ಲಿ ಅಭಿವೃದ್ಧಿ 68,055 ರೂಪಾಯಿ. ಅರೆಪಾಳ್ಯ ಗ್ರಾಮದ ಅಂಗನವಾಡಿಯಿಂದ ಶಿವಣ್ಣನ ಮನೆಯವರಿಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಕೂಲಿ 54,444 ರೂಪಾಯಿ. ಸಾಮಗ್ರಿ 3,58,938 ರೂಪಾಯಿ. ಶೆಟ್ಟಿಗೆರೆ ಮುಖ್ಯ ರಸ್ತೆಯಿಂದ ಬನ್ನಿ ಮಂಟಪದವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 81,666 ರೂಪಾಯಿ. ಬಾಗೇನಹಳ್ಳಿ ದಾಖಲೆ ಅರೆಪಾಳ್ಯ ಚಂದ್ರಯ್ಯಪ್ಪನ ಮನೆಯಿಂದ ಚಂದ್ರಪ್ಪನ ಮನೆಯವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 65,961 ರೂಪಾಯಿ. ಸೊಬಗನಹಳ್ಳಿ ಗ್ರಾಮದ ಚೆನ್ನಿಗೌಡನ ಪಾಳ್ಯದಿಂದ ನಂಜಪ್ಪನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ 1,745 ರೂಪಾಯಿ ಕೂಲಿ ಪಾವತಿ ಆಗಿದೆ. ಇದು ಸಹ ಕೆಲಸ ಪ್ರಾರಂಭ ಆಗಿಲ್ಲ. ಆಯ್ತಾ, ಮಾಡಿರಾ? ಅಲ್ಲ, ಈಗ ಆನ್ಲೈನ್ಗೆ ಎಂಟ್ರಿ ಆಗೈತಾ? ಆಗೈತೆ, ಆಗಿಲ್ಲ ಅಲ್ಲ, ಆನ್ಲೈನ್ಗೆ ಎಂಟ್ರಿ ಆಗಿರ್ಬೇಕು. ಏಪ್ರಿಲಿಂದ ಈ ಕಡೆಗೆ ತೆಗ್ದಿಲ್ಲ. ಅಲ್ಲ, ಕೆಲಸನೇ ಭೌತಿಕವಾಗಿ ಮಾಡಿರ್ತೀರ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಬಂತಲ್ಲ ಸರ್. ಈಗ ಆನ್ಲೈನ್ ಎಂಟ್ರಿ ಆಗಿದ್ರೆ ಮಾತ್ರ ಅದು ಪ್ರೋಗ್ರೆಸ್ ಆಗ್ತಾ ಐತೆ ಅಂತ ಲೆಕ್ಕ. ಮಾಡ್ತಿರೋದನ್ನ ಸ್ಟಾಪ್ ಮಾಡಂಗಿಲ್ಲ. ಯಾವುದೇ ಕಾಮಗಾರಿ ಪ್ರಾರಂಭ ಮಾಡಿದ್ಮೇಲೆ ಗೊತ್ತಾಯ್ತು, ಸಿನಿಮಾ ಜನರೇಟ್ ಆಗಿ ಅಲ್ಲ ಆನ್ಲೈನ್ ಭೌತಿಕ ಮುಗಿಸಿದ್ರೆ ಆನ್ಲೈನಲ್ಲಿ ಪ್ರೋಗ್ರೆಸ್ ಆಗಬೇಕು. ಆಗೈತಾ? ರೈಟ್. ಈಗ ನೀವೇನು ಗೊತ್ತಾ, ಯಾವುದೇ ಸಮುದಾಯ ಕಾಮಗಾರಿನ ಪ್ರಾರಂಭ ಮಾಡೋಕ್ಕೆ ಕನಿಷ್ಠ 10 ಜನ 1 ವಾರ ಕೆಲಸ ಮಾಡಬೇಕು. ಅಲ್ವೇನಮ್ಮ? ನಿನಗಿರ್ಬೇಕು ಐಡಿಯಾ. ಅದು ಅವ್ರಿಗೆ ಹೇಳ್ಬೇಕು, ತಿಳಿ ಹೇಳಿ ಮಾಡಿಸ್ಬೇಕು. ಸುಮ್ಮನೆ 1,700, 300 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಅದೇನದ? ಹಾಂ, 1 ವಾರ 10 ಜನ. ಮುಂದಿನ ವರ್ಷ ಪ್ರಯೋಜನ ತಗೋಬೇಕು. ಈಗ ಮಾರ್ಚ್ 20ನೇ ತಾರೀಕು ಅಪ್ರೂವಲ್ ಕೊಟ್ರೆ ಇನ್ನು 24 ಕೊಟ್ಟು ಇನ್ನು 5 ದಿನ ಇರ್ತೈತೆ. 5 ದಿನದಾಗ ಆ ಕಾಮಗಾರಿ ಮುಗ್ಸಕ್ ಸಾಧ್ಯನಾ? ಕೊಡೋರ್ಗೂ ಅದು ಇಡೇ ಇರಬೇಕು, ತಗೊಂಬರ್ಗೂ ಇರಬೇಕು. ಮಾಡಬಾರ್ದು ಅಲ್ಲಿ. ಇನ್ನೊಂದು ವಾರ ಲಾಕ್ ಮಾಡಿದ್ರೆ ಮುಗ್ದೇ ಹೋಗೋದು. ಏಪ್ರಿಲ್ ಸ್ಟಾರ್ಟ್ ಮಾಡ್ಬೋದಾಯ್ತು ಅಲ್ವಾ? ಅಲ್ಲ, ಆದ್ರೂ ಸಮೇತನ ರಸ್ತೆ ಕಾಮಗಾರಿಗಳು 10% ಮೀರಬಾರ್ದು. ಜಾಸ್ತಿ ಮಾಡಿಬಿಟ್ಟವ್ರೆ. ರಸ್ತೆ ಕಾಮಗಾರಿ ಟೋಟಲ್ ಕಾಮಗಾರಿಗಳಿಗೆ 10% ಮೀರಬಾರ್ದು. ಅದು ನಿಯಮ. ಅದು ನಾವು ಅದೆಲ್ಲ ರಿಪೋರ್ಟಲ್ಲಿ ಎಂಟ್ರಿ ಮಾಡ್ತೀವಲ್ಲ. ಅಪ್ರೂವಲ್ಲು ಇದೆ, ಅಪ್ರೂವಲ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ZP ಅಪ್ರೂವಲ್ ಇದೆ. ಆದ್ರೂ ಸಮೇತ ನಿಯಮ ಅದಕ್ಕೆ ಏನಾಗುತ್ತೆ ಅಂದರೆ, ಯಾಕೆ ಅಂತಂದರೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸಾಮಗ್ರಿ ಜಾಸ್ತಿ ಬಂದ್ಬಿಡ್ತೈತೆ. ಈಗ ಟೋಟಲ್ ಗ್ರಾಮ ಪಂಚಾಯಿತಿಯಲ್ಲಿ 60-40 ರೇಷು ಅದು ಇರಲೇಬೇಕದು. ಕೂಲಿ 60 ಭಾಗ, ಸಾಮಗ್ರಿ 40. ಆ ಅಧೀನದಲ್ಲಿ ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಕೊಬೋದು ನೀವು ಅಪ್ರೂವಲ್ ತಗೊಂಡು. ಹಂಗಾಗಿ ರಸ್ತೆನೇ ಬಂದಾಗ ಮೀಟ್ರೇಜ್ ಜಾಸ್ತಿ ಬಂದ್ಬಿಡ್ತೈತೆ. ನೆಕ್ಸ್ಟು, ಸೊಬಗನಹಳ್ಳಿ ಗ್ರಾಮದ ಚೆನ್ನಿಗೌಡನ ಪಾಳ್ಯ ಮುಖ್ಯ ರಸ್ತೆಯಿಂದ ಜಯರಾಮು ತೋಟದವರೆಗೆ ರಸ್ತೆ ಅಭಿವೃದ್ಧಿ 12,215 ರೂಪಾಯಿ. ಇದು ಓಕೆ. ಇದು ಕೆಂಪಸಾಗರ ಗ್ರಾಮದಿಂದ ಗದ್ದೆ ಬೈಲುವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 80,619 ರೂಪಾಯಿ. ಬಾಗೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಂಗಮ್ಮನ ಗುಡ್ಡೆ ರಸ್ತೆಯಿಂದ ಅರೆಪಾಳ್ಯ ಹುಚ್ಚಯ್ಯನವರ ಮನೆಯವರೆಗೆ ಜಲ್ಲಿ ರಸ್ತೆ 9,772. ಇದು ಸಹ ಕೆಲಸ ಆಗೈತೆ. ಇದು ಕೆಲಸ ಎಲ್ಲ ಮಾಡಿಬಿಟ್ಟವ್ರೆ. NMR ಜನರೇಟ್ ಆಗಿಲ್ಲ. ಬಾಗೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೇಮಾವತಿ ನಾಲೆಯಿಂದ ರೈತರ ಜಮೀನುಗಳಿಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ 18,148 ರೂಪಾಯಿ. ಬಾಗೇನಹಳ್ಳಿ ಗ್ರಾಮ ಪಂಚಾಯತಿ ಸೊಬಗನಹಳ್ಳಿ ಗ್ರಾಮದ ಹೇಮಾವತಿ ನಾಲೆಯಿಂದ
SC ಕಾಲೋನಿಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ 40 ಅವನಪ್ಪ ಮಾಡಿಲ್ಲ ಅದು. ಸೊಪ್ಪಗನಹಳ್ಳಿ ಗ್ರಾಮದ ಹೇಮಾವತಿ ನಾಲೆಯಿಂದ SC ಕಾಲೋನಿಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ 48,162 ರೂಪಾಯಿ ಆಗಿದೆ ಪೇಮೆಂಟ್. ಏನಪ್ಪ ಇದು ಮೂರನೇ ಸರಿ ಹೇಳ್ತಾ ಇದ್ದೀನಿ. ಈಗ ನಾವು ಹೋದಾಗ ಸ್ಥಳ ಪರಿಶೀಲನೆಯಲ್ಲಿ ನಮ್ಗೇನು ಕಂಡು ಬಂದಿಲ್ಲಪ್ಪ, ನಾವಿಲ್ಲ ಅಂತಾನೆ ಆಗ್ತೀವಿ. ನಮ್ಗೆ ರೆಡಿ ನಿಮ್ಮ ಸಭೆ ಹೋಯ್ತಾ, ಸಭೆ ಗಮನಿಸ್ತದೆ ಇನ್ನೂ ಸರಿ ಹೇಳ್ತೀವಿ. ಅದಕ್ಕೆ ಮೆಟ್ರಲ್ ಅಲ್ಲೇ ಸ್ಟಾಕ್ ಐತೆ ತೋರಿಸ್ತೀವಿ. ಅನ್ಸಿಮಟ್ಟು ಜಲ್ಲಿ ಗುಡ್ಡೆ ಇಲ್ವೇನವ ಅದು 10 ವರ್ಕ್ ಮಾಡಿದ್ರೆ ಜಲ್ಲಿ ಮೆಟ್ರಲ್ ಹೊಡೆದ್ರೆ ಅದು PDO ಸಸ್ಪೆಂಡ್ ಆದ್ರಲ್ಲ ಅವಾಗ ಅದು ಹಂಗೆ ಕೆಲಸ ಮಾಡಿಲ್ಲ ನಿಲ್ಸವ್ರೆ. ಮಾಡ್ಬೇಕು ಕೆಲಸ ಅದನ್ನ. ಜಲ್ಲಿ ಹೊಡೆದಾಗ ಮೆಟ್ರಲ್ ಅಲ್ಲಿ ಅಲ್ಲೇ ಸ್ಟಾಕ್ ಐತಲ್ಲ ಸ್ಪಾಟಲ್ಲಿ. ಈಗ ಏನಾಗ್ತದೆ ಗೊತ್ತಾ, ಅರ್ಧ ಬರ್ಧ ಮಾಡ್ಬಿಟ್ಬಿಟ್ರೆ ಸುಮ್ಮನೆ ಇದಾಗ್ಬಿಡ್ತದೆ, ವೇಸ್ಟ್ ಆಗ್ಬಾರ್ದು. ಅಷ್ಟೇ ಪೇ ನಮ್ಮ ಅಷ್ಟೇ ಅದು. ಹೂನಪ್ಪ, 48,000 ಕೊಟ್ಟಿದ್ದೀರಾ, 10 ವರ್ಕ್ ಮಾಡಿದ್ದೀರಾ, ಜಲ್ಲಿ ಹೊಡೆದಿದ್ದೀರಾ, ರೈಟು. ಅದೇನೋ ಕಾಮಗಾರಿ ಮೂವ್ ಆಗಲ್ಲ ಅಂತ ಹೇಳ್ಬಿಟ್ಟು ಜಲ್ಲಿನ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ರೆ ಕಾಮಗಾರಿ ಆಗಲ್ಲ. ಪ್ರಾಬ್ಲಮ್ ಏನು ಅಂದ್ರೆ PDO ಸಸ್ಪೆಂಡ್ ಆದ್ಮೇಲೆ ನೆಕ್ಸ್ಟ್ NMR ಕಂಟಿನ್ಯೂಷನ್ ಇಲ್ವಲ್ಲ ಸರ್, ಅದಕ್ಕೆ ಪೆಂಡಿಂಗ್ ನಿಂತ್ಕೊಂಡವ್ರೆ. ಏಪ್ರಿಲ್, ಮೇ, ಜೂನ್, ಜುಲೈ ಸರ್ ಮೇಡಮ್ ಅವ್ರದ್ದು ಸಮಸ್ಯೆ ಆಗಿದ್ದು ಮೊನ್ನೆ ನನಗೂ ಮಾಹಿತಿ ಇದೆ ಸರ್. ಆಯ್ತು, ಬೇಸಿಕ್ ನೋಡಪ್ಪ, ನನ್ನ ಉದ್ದೇಶ ಏನ್ ಗೊತ್ತಾ, ನಿಯಮದ ಉದ್ದೇಶ ಯಾವುದೇ ಕಾಮಗಾರಿನ ಕೈಗೆತ್ಕೊಂಡ್ರೆ ಆ ಕಾಮಗಾರಿ ಸಂಪೂರ್ಣವಾಗಿ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಬೇಕು. ಓಕೆ, ಆಗಿದೆಯಲ್ಲ ಕೆಲಸ, ಅದು ಸ್ಟಾರ್ಟ್ ಮಾಡ್ಬೇಕು. ಅದನ್ನ ಮತ್ತೆ ಇದು ಮಾಡಬಾರ್ದು ತಿರ್ಗ ಅದನ್ನ. ಸೊಪ್ಪಗನಹಳ್ಳಿ ಗ್ರಾಮದ ಚಂದ್ರಪ್ಪನವರ ಮನೆಯಿಂದ ತನುಶ್ರೀ ಸರ್ವೆ ನಂಬರ್ ವರೆಗೆ ಜಲ್ಲಿ ರಸ್ತೆ 24,430 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಅರೆಪಾಳ್ಯ ಮುಖ್ಯ ರಸ್ತೆಯಿಂದ ಮುನಿಶ್ಯಾಮಯ್ಯನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ 53,746 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಅರೆಪಾಳ್ಯ ಮುಖ್ಯ ರಸ್ತೆಯಿಂದ ವನ್ನೇನಹಳ್ಳಿ ಕಡೆಗೆ ಹೋಗುವ ರಸ್ತೆ ಅಭಿವೃದ್ಧಿ ಕೂಲಿ 62,820 ರೂಪಾಯಿ. ಸಾಮಗ್ರಿ 2,96,672 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಗೋಪಾಲಣ್ಣನವರ ಮನೆಯಿಂದ ಬಾಗೇನಹಳ್ಳಿ ಗ್ರಾಮದ ಪೇಮೆಂಟ್ MIS ಅಪ್ಲೋಡ್ ಆಗೋಗ್ಬಿಟ್ಟೈತೆ, ಅದನ್ನ ಪೇಮೆಂಟ್ ಆಗಿಲ್ಲ ಅದನ್ನ. ಅದು ಆದರೆ ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ, ಇನ್ನು ಪೇಮೆಂಟ್ ಆಗಲೇಬೇಕಾದ್ರೆ. ಅಂದರೆ ಅದೇ ವರ್ಷ ಮಾಡಬೇಕು. ಇದು ಆಲ್ರೆಡಿ ಏಪ್ರಿಲ್ ಈ ಕಡೆ ಪೇಮೆಂಟ್ ಆಗ್ತೈತೆ. ಡೇಟ್ ಕಲ್ ಮಾಡಬೇಕೇ ಹೊರತು ಇದನ್ನ ಈಗ ಆನ್ಲೈನಲ್ಲಿ ಎಂಟ್ರಿ ಆಗಿರೋದ್ರಿಂದ ಪೇಮೆಂಟ್ ರಿಲೀಸ್ ಆದರೆ ಇವಾಗಲೇ ಪೇಮೆಂಟ್ ಹಾಕೋಬರ್ಬೇಕಾದ್ರೆ ರೆಡಿ ಇದೆ. ಆದರೆ ಪೇಮೆಂಟ್ಗಿಂತ ಮುಂಚೆ ಎಲ್ಲ ಅವರು ಒಂದು ನಿಯಮಗಳೇನೋ ನಮ್ಮ ಬದಲಾವಣೆ ಮಾಡಿದಾಗ ಚೇಂಜ್ ಆಗ್ಬೋದು. ಆಡಿಟ್ ರಿಪೋರ್ಟಲ್ಲೂ ಸಮೇತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವೇರಿಯೇಷನ್ ಆಗ್ಬೋದು. ಆನ್ಲೈನ್ ಅಂತೂ ಎಂಟ್ರಿ ಆಗೋಗಿರುತ್ತೆ ಆಲ್ರೆಡಿ. ಬಾಗೇನಹಳ್ಳಿ ಗ್ರಾಮದ ಗೋಪಾಲಣ್ಣನ ಅವರ ಜಮೀನಿನಿಂದ ಕುಣಿಗಲ್ ಕೆರೆಯವರೆಗೆ ರಸ್ತೆ ಅಭಿವೃದ್ಧಿ 75,733 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಶೆಟ್ಟಿಗೆರೆ ಮುಖ್ಯ ರಸ್ತೆಯಿಂದ ನಾರಾಯಣಪ್ಪನ ಜಮೀನವರೆಗೆ ರಸ್ತೆ ಅಭಿವೃದ್ಧಿ 34,900 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಶೆಟ್ಟಿಕೆರೆ ಮುಖ್ಯ ರಸ್ತೆಯಿಂದ ಗ್ರಾಮ ಪಂಚಾಯಿತಿ ಹಿಂಭಾಗದ ರಸ್ತೆ ಅಭಿವೃದ್ಧಿ 26,873 ರೂಪಾಯಿ. ಇದೇನೆ ಎಲ್ಲಿ ಹೊಡೆದಲ್ಲಿನ ಅಷ್ಟೇ ಮಾರ್ಚ್ 8 ಅಷ್ಟೇ. ಕೆಂಪಸಾಗರ ಮುಖ್ಯ ರಸ್ತೆಯಿಂದ ಬಾಲಾಜಿ ಜಮೀನವರೆಗೆ ರಸ್ತೆ ಅಭಿವೃದ್ಧಿ 34,900 ರೂಪಾಯಿ. ಶೆಟ್ಟಿಗೆರೆ ಗ್ರಾಮದ ಶಿವಕುಮಾರ್ ಜಮೀನಿಂದ ಕೆರೆಯವರೆಗೆ ರಸ್ತೆ ಅಭಿವೃದ್ಧಿ 69,800 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ರಾಮೂರ್ ಅವರ ಮನೆಯಿಂದ ಕುಣಿಗಲ್ ಕೆರೆಗೆ ಹೋಗುವ ರಸ್ತೆ ಅಭಿವೃದ್ಧಿ 64,565 ರೂಪಾಯಿ. ಶೆಟ್ಟಿಗೆರೆ ಗಂಗಮ್ಮನ ಮನೆ ಹತ್ತಿರದಿಂದ ಶಿವಕುಮಾರ್ ಮನೆಯವರೆಗೆ ಜಲ್ಲಿ ರಸ್ತೆ ಮತ್ತು ಸೇತುವೆ ನಿರ್ಮಾಣ 75,733 ರೂಪಾಯಿ. ಶೆಟ್ಟಿಗೆರೆ ಕೆರೆ ರಸ್ತೆಯಿಂದ ನಾಗನಹಳ್ಳಿ ಕಡೆಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 46,417 ರೂಪಾಯಿ. ಶೆಟ್ಟಿಗೆರೆ ಚಾತುರ್ಭಾಗ ನಂಜುಂಡಪ್ಪನ ಮನೆ ರಸ್ತೆಯಿಂದ ದೊಡ್ಡೇಗೌಡ ಮನೆಯವರೆಗೆ ಜಲ್ಲಿ ರಸ್ತೆ 57,585 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಕದಲಿಪಾಳ್ಯ ಗ್ರಾಮದ ಕುಮಾರ್ ತೋಟದ ಹತ್ತಿರದಿಂದ ಅರೆಪಾಳ್ಯ ಬಂಡೆಯವರೆಗೆ ಜಲ್ಲಿ ರಸ್ತೆ 12,215 ರೂಪಾಯಿ.
ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆನ್ನಿಗೌಡನ ಪಾಳ್ಯ ಗ್ರಾಮದಿಂದ ರೈತರ ಜಮೀನುಗಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ 9772 ರೂಪಾಯಿ. ಆದರೆ ಯಾವುದು ಒಂದು ರಸ್ತೆಯೂ ಬಿಟ್ಟಿಲ್ಲ, ಎಲ್ಲ ಮಟ್ಟ ಹಾಕ್ಬಿಟ್ಟಿದ್ರಪ್ಪ ಒಂದೇ ವರ್ಷನೇ ಅಲ್ವಾ? ಇಷ್ಟೊಂದು ಯಾಕೆ ಕೊಡ್ಬೇಕು? 10% ಮೀರಬಾರ್ದು. ಇದನ್ನೇನೆ ಕೆರೆ ಉಳಿರ್ತಕ್ಕಂಥವು ರಸ್ತೆ ಬೇರೆ ಬೇರೆ ಕಾಮಗಾರಿಗಳನ್ನ ಬರೀ ರಸ್ತೆನೇ ಬರ್ತಾವಲ್ಲ. ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕ ವನ್ನೇಗೌಡನ ಪಾಳ್ಯ ಮುಖ್ಯ ರಸ್ತೆಯಿಂದ SR ನಾಗರಾಜ್ ತೋಟದವರೆಗೆ ಜಲ್ಲಿ ರಸ್ತೆ 9772 ರೂಪಾಯಿ. ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ಸೊಬಗನಹಳ್ಳಿ ಗ್ರಾಮದ ಕಲ್ಯಾಣಿ ಕೆರೆ ರಸ್ತೆಯಿಂದ ರೈತರ ಜಮೀನಿನ ರಸ್ತೆಗೆ ಜಲ್ಲಿ ರಸ್ತೆ 9772. ಬೆಂಕಿಪಾಳ್ಯ ರಸ್ತೆಯಿಂದ ಬನ್ನಿ ಮಂಟಪದವರೆಗೂ ಜಲ್ಲಿ ರಸ್ತೆ ನಿರ್ಮಾಣ 10,470 ರೂಪಾಯಿ. ಅರೆಪಾಳ್ಯ ಮುಖ್ಯ ರಸ್ತೆಯಿಂದ ಮುನಿಸ್ವಾಮಯ್ಯನ ಮನೆಯವರೆಗೆ ಜಲ್ಲಿ ರಸ್ತೆ 10,470 ರೂಪಾಯಿ. ಬಾಗೇನಹಳ್ಳಿ ಕಣ್ಣಯ್ಯರ ರಾಮಣ್ಣ ಅಪ್ಪುಗೌಡರ ನಂಜಪ್ಪನ ಮನೆ ಹತ್ತಿರ ಕೃಷ್ಣಯ್ಯನ ಮನೆ ಹತ್ತಿರ ಜಲ್ಲಿ ರಸ್ತೆ 9,423 ರೂಪಾಯಿ. ನಾನು ಓದ್ತಾ ಇರೋದ್ರಲ್ಲಿ ಏನಾದರೂ ನಕಾಶೆ ರಸ್ತೆ ಬಿಟ್ಟು ಸ್ವಂತ ಜಮೀನಾಗಿದ್ರೆ ಅದನ್ನು ಹೇಳ್ಬೋದು, ಅವಕಾಶ ಇಲ್ಲ. ಆಮೇಲೆ ತಿರ್ಗಾ ಬದಲಾ ಮಾಡ್ಕೋಬೇಡ್ರಿ. ತಿರ್ಗಾ ನಮ್ಮ ಆಡಿಟಲ್ಲಿ ತೋರಿಸಿರಲ್ಲ, ತಿರ್ಗಿ ಇನ್ನೊಂದ್ಸರಿ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಇನ್ನೊಂದ್ಸರಿ ನಕಾಶೆ ರಸ್ತೆ ಇಲ್ಲ, ಸ್ವಂತ ಹೊಲದಾಗ ಮಾಡ್ಕೊಬಿಟ್ಟವ್ರೆ, ಆಡಿಟರು ನೋಡೇ ಇಲ್ಲ. ನಾವೀಗ ಅಲ್ಲಿಗೆ ಹೋದಾಗ ನಕಾಶೆನೋ ಏನೋ ಅಂತ ನಮ್ಗೆ ಅರ್ಥ ಆಗಲ್ಲ ಕ್ಲೀನಾಗಿ. ಸಾರ್ವಜನಿಕರು ಹೇಳ್ಬೇಕಾದ್ರೆ ಸಂಬಂಧಪಟ್ಟಾಗೆ. ಸೊಬಗನಹಳ್ಳಿ ರಸ್ತೆ ನಾರಾಯಣಪ್ಪನ ಮನೆಯಿಂದ ಗಂಗಾಧರಯ್ಯನ ಮನೆ ಕೂಸರಿ ಮನೆಯವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 10,470 ರೂಪಾಯಿ. ಅರೆಪಾಳ್ಯ ಸಿದ್ಧಗಂಗಯ್ಯ ಜಮೀನಿನಿಂದ ಬೆಂಕಿಪಾಳ್ಯದ ರಸ್ತೆಯವರೆಗೆ ಜಲ್ಲಿ ರಸ್ತೆ 9,423. ಅರೆಪಾಳ್ಯ ಮುಖ್ಯ ರಸ್ತೆಯಿಂದ ಉಚ್ಚಯ್ಯರ ಕೆಂಪೇಗೌಡ ಜಮೀನಿನ ಮಾರ್ಗವಾಗಿ ತೆರೆದಕುಪ್ಪೆ ಮಾರ್ಗವಾಗಿ ಜಲ್ಲಿ ರಸ್ತೆ 10,470 ರೂಪಾಯಿ. ಶೆಟ್ಟಿಗೆರೆ ರಸ್ತೆಯಿಂದ ಅರುಣ್ ಕುಮಾರ್ ಮನೆಯಿಂದ ಬೆಂಕಿಪಾಳ್ಯ ಮಾರ್ಗವಾಗಿ ಜಲ್ಲಿ ರಸ್ತೆ ಅಭಿವೃದ್ಧಿ 10,470 ರೂಪಾಯಿ. ಚನ್ನಪ್ಪ ಗೌಡರ ಪಾಳ್ಯ ಕೃಷ್ಣಯ್ಯನ ಮನೆಯಿಂದ ಕುಣಿಗಲ್ ಕೆರೆಯವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 9,074 ರೂಪಾಯಿ. ಕಗ್ಗಲಿಪಾಳ್ಯ ಮುಖ್ಯ ರಸ್ತೆಯಿಂದ ಹೇಮಾವತಿ ನಾಲೆಯವರೆಗೆ ಜಲ್ಲಿ ರಸ್ತೆ 10,470 ರೂಪಾಯಿ. ಬಾಗೇನಹಳ್ಳಿ ವಟ್ಟಾರಪ್ಪನ ಪಾಪಣ್ಣನ ಮನೆ ಹತ್ತಿರದಿಂದ ರಾಮಣ್ಣನ ಮನೆಯವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 9,423 ರೂಪಾಯಿ. ಬಾಗೇನಹಳ್ಳಿ ಮುಖ್ಯ ರಸ್ತೆಯಿಂದ ಗಂಗರಂಗಯ್ಯನ ಮನೆಯಿಂದ ಅಪ್ಪಣ್ಣ ಮನೆಯವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 9,423. ಶೆಟ್ಟಿಕೆರೆ ಮುಖ್ಯ ರಸ್ತೆಯಿಂದ ಹುಚ್ಚು ಅನ್ನಯ್ಯನವರ ತೋಟದವರೆಗೆ ರಸ್ತೆ ಅಭಿವೃದ್ಧಿ 64,565. ಬಾಗೇನಹಳ್ಳಿ ಗ್ರಾಮದ BK ರಾಮಣ್ಣನ ಹೊಲದ ಹತ್ತಿರದಿಂದ ಶೆಟ್ಟಿಕೆರೆಯ ಮುಖ್ಯ ರಸ್ತೆಯವರೆಗೆ ಜಲ್ಲಿ ರಸ್ತೆ 9,772 ರೂಪಾಯಿ. ಕೋಡನಪಾಳ್ಯ ಮುಖ್ಯ ರಸ್ತೆಯಿಂದ ಕೋಡಯ್ಯನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ 53,397. ಬಾಗೇನಹಳ್ಳಿ ಗ್ರಾಮದ ಸಣ್ಣ ಮರಿಯಪ್ಪನ ತೋಟದಿಂದ ಬಸವಯ್ಯ ಮನೆಯವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 14,658. ಅರೆಪಾಳ್ಯ ಗ್ರಾಮದ ಚಂದ್ರಪ್ಪನ ತೋಟದ ಹತ್ತಿರದಿಂದ ರೈತರ ಜಮೀನಿಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ 12,215 ರೂಪಾಯಿ. ಕೆಂಸಾಗರ ವನ್ನೇಗೌಡನ ಪಾಳ್ಯ ಮಹಾದೇವನ ಜಮೀನಿನ ಹತ್ತಿರ ಗದ್ದೆಗಳಿಗೆ ರಸ್ತೆ ಮತ್ತು ಸೇತುವೆ ನಿರ್ಮಾಣ 39,088 ರೂಪಾಯಿ. ಶೆಟ್ಟಿಗೆರೆ ಮುಖ್ಯ ರಸ್ತೆಯಿಂದ ಸುಜಾತಾ ಕೋಮ್ ಸತೀಶ್ವರನ ಅರೆಪಾಳ್ಯಕ್ಕೆ ಹೋಗುವ ಜಲ್ಲಿ ರಸ್ತೆ 21,638 ರೂಪಾಯಿ. ಕೆಂಪಸಾಗರ ಕೆರೆಯಿಂದ ನರಸಿಂಹಮೂರ್ತಿ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ 37,343 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ರತ್ನಮ್ಮ ಜಮೀನಿನಿಂದ ಕುಣಿಗಲ್ ಕೆರೆಯವರೆಗೆ ರಸ್ತೆ ಅಭಿವೃದ್ಧಿ 32,457. ಅರೆಪಾಳ್ಯ ಮುಖ್ಯ ರಸ್ತೆಯಿಂದ ಪ್ರದೀಪ್ ರವರ ಜಮೀನಿನವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 43,276 ರೂಪಾಯಿ. ಬಾಗೇನಹಳ್ಳಿ ಗ್ರಾಮದ ಸೀರಯ್ಯನ ಪಾಳ್ಯದ ರಸ್ತೆಯಿಂದ ನವೀನ್ ರವರ ಮನೆಯವರೆಗೆ ಸಿಸಿ ರಸ್ತೆ ಅಭಿವೃದ್ಧಿ 28,967. ಸೊಬಗನಹಳ್ಳಿ ಚೆನ್ನೇಗೌಡನ ಪಾಳ್ಯದ ಹೇಮಾವತಿ ಸೇತುವೆ ಅಯ್ಯಿರದಿಂದ ಏರಿಯ ಮುಖಾಂತರ ತೊರೆಯವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 3,441 ರೂಪಾಯಿ.
ಈ ಕಾಮಗಾರಿ ಆಗಿಲ್ಲ. ಓಕೆನಾ? ಮಾಡಿಲ್ಲ. ಸೊಗ್ಗರಳ್ಳಿ ಚೆನ್ನೇಗೌಡರ ಪಾಳ್ಯದಿಂದ ಹೇಮಾವತಿ ಸೇತುವೆ ಅಯ್ಯರಯ್ಯದಿಂದ ಏರಿ ಮುಖಾಂತರ ತೊರೆಯವರೆಗೆ ಜಿಲ್ಲೆ ರಸ್ತೆ. ಇನ್ನೊಂದು ವನ್ನೇಗೌಡನ ಪಾಳ್ಯ ಮುಖ್ಯ ರಸ್ತೆಯಿಂದ ಸರ್ವೆ ನಂಬರ್ 32ವರೆಗೆ ಜಿಲ್ಲೆ ರಸ್ತೆ 5235 ರೂಪಾಯಿ. ಇದು ಆಗಿಲ್ಲ. ಕೆಂಪಸಾಗರ ಗ್ರಾಮದಿಂದ ತಿಗಳರಪಾಳ್ಯದವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 3490 ರೂಪಾಯಿ. ಇದು ಕೆಲಸ ಆಗಿದೆ, ಈ ಕಡೆಗೆ ಆಗಿದೆ ಕೆಲಸ. ಕೆಂಪಸಾಗರ ರಸ್ತೆಯಿಂದ ಶೆಟ್ಟಿಗೆರೆ ಮುಖ್ಯ ರಸ್ತೆವರೆಗೆ ಜಲ್ಲಿ ರಸ್ತೆ 3490 ರೂಪಾಯಿ. ಈ ವರ್ಷ MIS ಆಗಿದೆ. ಓಕೆನಾ? ಈ ವರ್ಷ ಏಪ್ರಿಲ್ ಈ ಕಡೆಗೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಯಾರು ಏನಪ್ಪ ಜಿಲ್ಲೆ ಹೋಗ್ತಾ ಇದ್ದೀನಿ, ಅವ್ನಿಗೆ ಫೋನ್ ಮಾಡಿ ಹೇಳಿ. ಅವ್ನು ಫೋನ್ ಮಾಡಿದ್ದೀವಿ, ಮಾತಾಡಿದ್ನಲ್ಲ. ಗೌಡಯ್ಯನ ಪಾಳ್ಯದ ರಸ್ತೆಯಿಂದ ಗೌಡಯ್ಯನ ಮನೆಯವರೆಗೆ ಜಿಲ್ಲಿ ರಸ್ತೆ 2792. ಇದು ಆಗಿಲ್ಲ. ಓಕೆನಾ? ಬರೀ 2000 ರೂಪಾಯಿ ಇದೆಯಪ್ಪ. ಈಗ ಏಪ್ರಿಲ್ ಈ ಕಡೆಗೆ ಫಿಲ್ ಆಗಿರ್ಬೇಕು. ಆಗೈತಾ? ಸಿ ಎಚ್ ಪಾಳ್ಯ ಗಂಗಾಯನ ಗುಡ್ಡೆ ಕರೆಂಟ್ ಹೋಯ್ತು, ಕರೆಂಟ್ ಹೇಳಿ. ಸಿ ಎಚ್ ಪಾಳ್ಯ ಗಂಗಮ್ಮನ ಗುಡ್ಡೆ ರಸ್ತೆಯಿಂದ ಸರ್ವೆ ನಂಬರ್ 4 ಶಿವಣ್ಣ ಗಂಗಾಧರ ಜಿಲ್ಲೆ ರಸ್ತೆ 5794. ಗಂಗಮ್ಮನ ಗುಡ್ಡೆ ಮುಖ್ಯ ರಸ್ತೆಯಿಂದ ಸರ್ವೆ ನಂಬರ್ 3 ಬಿನ್ ದೊಡ್ಡ ಜಿಲ್ಲೆ ರಸ್ತೆ ಅಭಿವೃದ್ಧಿ 4886. ಶೆಟ್ಟಿಗೆರೆ ಕೆಸ್ಟೇನ್ ಮನೆಯಿಂದ ಸ್ಕೂಲ್ವರೆಗೆ ಜಿಲ್ಲೆ ರಸ್ತೆ 3490 ರೂಪಾಯಿ. ಇದಾಗಿಲ್ಲ ಹಂಗೋಗಿ ಮಾಡೋದು ಸರ್. ಈ ವರ್ಷ ಫಿಲ್ ಆಗಿಲ್ಲ ಕೆಲಸ. ಮಾಡ್ತೀವಿ ಸರ್. ಮಾಡ್ತೀವಿ. ಎಲ್ಲಿ ಮಾಡ್ತೀರಲ್ಲಪ್ಪ ಸುಮ್ಮನೆ. ನೆಕ್ಸ್ಟ್ ದಿನ ಇದು ಮಾಡಿಬಿಟ್ಟು 3490 ರೂಪಾಯಿ ವಾಪಸ್ ಕಟ್ಬಿಟ್ಟು ನೆಕ್ಸ್ಟ್ ಇಯರ್ಗೆ ಪ್ರಿಯೋಜನೆ ಸೇರಿಸ್ಕೊಂಡು ಸ್ಟಾರ್ಟ್ ಮಾಡಿರಿ. ಹಂಗೆಲ್ಲ ಈ ವರ್ಷ ಪ್ರಾರಂಭ ಆಗಿದ್ರು ಮಾತ್ರ ಅಷ್ಟೇ. ಆನ್ಗೋಯಿಂಗ್ ಆಗ್ಯಾರ ಸರ್. ಅದು ಗೊತ್ತಪ್ಪ ಆನ್ಗೋಯಿಂಗ್ ಅಂತ ಏನು ಮಾಡಿದ್ದೀರಪ್ಪ? ಏನೂ ಆಗಿಲ್ಲ. ಏನು ಆನ್ಗೋಯಿಂಗ್ ಅಂದರೆ ಅರ್ತ್ ವರ್ಕ್ ಮಾಡಿ ಅವ್ರಿಗೆಲ್ಲ ಈ ವರ್ಷ ಏಪ್ರಿಲಿಂದ ಈ ಕಡೆಗೆ ಸರ್ ಅರ್ಥವ್ರ ಕಾಯದೆ ಸರ್. ರೈಟ್, ಕ್ಲೋಸ್ ಮಾಡ್ತಾ ಇದೀವಿ ಅದನ್ನ ಇದು ಮಾಡಕ್ಕೆ ಹೋಗ್ಬಿಡ್ತೀವಿ. ಆಮೇಲೆ ಶೆಟ್ಟಿಗೆರೆ ಮುಖ್ಯ ರಸ್ತೆಯಿಂದ ಚನ್ನಕಲ್ಲಯ್ಯನವರ ಜಮೀನಿನವರಿಗೆ ರಸ್ತೆ ಅಭಿವೃದ್ಧಿ 12900 ರೂಪಾಯಿ. ಶೆಟ್ಟಿಗೆರೆ ರಸ್ತೆಯಿಂದ ಮೈಸೂರು ನಂಜೇಗೌಡರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ 13262 ರೂಪಾಯಿ. ಶೆಟ್ಟಿಗೆರೆ ಗ್ರಾಮದ ಮಾಸ್ತಯ್ಯನ ಪಾಳ್ಯದ ಕಲ್ಲಪ್ಪನ ಕೋಳಿ ಫಾರಂನಿಂದ ಶ್ರೀಕಂಠನ ಜಮೀನವರೆಗೆ ರಸ್ತೆ ಅಭಿವೃದ್ಧಿ 15007 ರೂಪಾಯಿ. ಶೆಟ್ಟಿಗೆರೆ ಗ್ರಾಮದ ಚಾಮಯ್ಯನ ಶಿವಣ್ಣನ ಮನೆಯಿಂದ ಲೆಂಕಪ್ಪನ ಮನೆಯವರೆಗೆ ಜಿಲ್ಲಿ ರಸ್ತೆ ಅಭಿವೃದ್ಧಿ 20940 ರೂಪಾಯಿ. ಶೆಟ್ಟಿಗೆರೆ ಗ್ರಾಮದ ಕರಿಯಣ್ಣನ ನಾಗರಾಜು ಮನೆಯಿಂದ ಚಿಕ್ಕ ಬೋರಮ್ಮನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ 17799 ರೂಪಾಯಿ. ಕಿಳನಪಾಳ್ಯ ಮುಖ್ಯ ರಸ್ತೆಯಿಂದ ನಂಜುಸ್ವಾಮಿ ತೋಟದವರೆಗೆ ರಸ್ತೆ ಅಭಿವೃದ್ಧಿ 13940 ರೂಪಾಯಿ. ಕೆಂಪಸಾಗರ ಮುಖ್ಯ ರಸ್ತೆಯಿಂದ ಕೋಣನಪಾಳ್ಯ ದೇವಸ್ಥಾನದವರೆಗೆ ನಂಜೇಗೌಡ ತೋಟದಿಂದ ಜಮೀನವರೆಗೆ ಬಾಗೇನಹಳ್ಳಿ ನಂಜೇಗೌಡನ ತೋಟದಿಂದ ರೈತರ ಜಮೀನಿಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ 15705 ರೂಪಾಯಿ. ನೆಕ್ಸ್ಟು ಬಾಗೇನಹಳ್ಳಿ ದಾಖಲೆ ತಗ್ಗಲಿಪಾಳ್ಯ ಮುಖ್ಯ ರಸ್ತೆಯಿಂದ ಮರಿಯಪ್ಪನ ತೋಟದವರೆಗೆ ಅರೆಪಾಳ್ಯ ಮುಖ್ಯ ರಸ್ತೆಯಿಂದ ಹನುಮಂತಪ್ಪ ಯಾರೇ ನಾನು ಹೇಳಿದಲ್ಲ ಅವೆಲ್ಲ ವಾಪಸ್ ಕಟ್ಬಿಟ್ಟು ಈ ವರ್ಷ ಪ್ರಯೋಜನೆಗೆ ಸೇರಿಸ್ಕೊಂಡು ಮಾಡಿರಿ. ಅಲ್ಲಲ್ಲ ಈ ವರ್ಷ ಏಪ್ರಿಲ್ ಈ ಕಡೆಗೆ ಪ್ರಾರಂಭ ಆಗಿಬಿಟ್ಟಿದ್ರೆ ಸಮಸ್ಯೆ ಅಲ್ಲ ಅವ್ರು ತಿಳ್ಸ್ಕೊಳ್ರಿ. ಬೇರೆ ನಿಮ್ಮರೇ ಅಲ್ವೆಲ್ಲ ಇನ್ನೊಂದು 2 ತಿಂಗಳಲ್ಲೆಲ್ಲ ವರ್ಕೆ ಕಂಪ್ಲೀಟ್ ಆಗೋಯ್ತಾ ಬಿಡಿ ಸರ್. ಅದೇ ಈಗ ಆಗಿಲ್ವಲ್ಲ, ಈಗ ಆಗಿಲ್ದಕ್ಕೋಸ್ಕರ ಏನಾಗ್ತೈತೆ ಏನೋ 29 ಕೊಟ್ಟರು
ಈಗಲೂ ಆಗಲ್ಲ ಎಮ್ ಎಮ್ ಎಸ್ ಸಿಗೋದ್ರೆ ಈಗಲೂ ಆಗಲ್ಲ ಮತ್ತೆ ಎಲ್ಲಿ ಮಾಡ್ತೀರಾ ನೀವು ಹೆಂಗ್ ಗೊತ್ತಾ ಅವಕಾಶ ಕೊಟ್ಟಾಗ ಅವಾಗ ಉಪಯೋಗಿಸ್ಕೋಬೇಕು ನಾನು ಹೇಳ್ತಾ ಇರೋವೆಲ್ಲ ನಾವು ವಾಪಸ್ ಅಮೌಂಟು ಸಾಹೇಬ್ರೆ ಹೇಳಪ್ಪ ಸಾಹೇಬ್ರೆ ಈಗ ಮುಂದುವರೆದಿರೋ ಹೇಳ್ತಾ ಇದ್ನಲ್ಲ ಬರೀ 1,000 5,000 ಅದೆಲ್ಲ ಯಾರೇ ಕೊಟ್ಟಿದ್ಯಾ ಅಂದರೆ ಅಮೌಂಟ್ ಗೊತ್ತು ನನಗೆಲ್ಲ ಗೊತ್ತಿದೆ ಆದರೆ ಈಗಲೂ ಸಮೇತ ನಾನು ಸಮೇತನ ಅದೇನೋ ಮುಂದುವರೆದ ಕಾಮಗಾರಿ ಮಾಡ್ತೀರಾ ಅನ್ನೋ ಒಂದು ಭರವಸೆ ಇಲ್ಲ ಈಗ ಯಾಕಿಲ್ಲ ಎಮ್ ಎಮ್ ಎಸ್ ಬಂದೈತೆ ನೋಡಪ್ಪ ನೀವು ಮಾಡ್ತೀರ ನಮ್ಗೆ ಏನಪ್ಪ ಸ್ಟಾರ್ಟ್ ಆಗ ಅಲ್ಲಿಗೆ ನಿಂತರೆ ನನಗೆ ತಪ್ಪಾಗುತ್ತೆ ಅಂತ